ರಾಮ ಜನ್ಮಭೂಮಿ ಅಯೋಧ್ಯ ನಗರ ಈಗ ಸಂಪೂರ್ಣ ಕೇಸರಿಮಯ ಆಗಿಬಿಟ್ಟಿದೆ. ದೇಶದಾದ್ಯಂತ ಬಾಲರಾಮನ ಪಟ್ಟಾಭಿಷೇಕದ ಸಂಭ್ರಮದಂತೆ ಈ ಪ್ರಾಣ ಪ್ರತಿಷ್ಠಾಪನೆಯ ಸಂಭ್ರಮ ಮನೆ ಮಾಡ್ತಾ ಇದೆ. ಭಕ್ತಿ ಭಾವದಿಂದ ಅಯೋಧ್ಯೆಯತ್ತ ಎಲ್ಲರೂ ಚಿತ್ತವನ್ನು ನೆಟ್ಟಿದ್ದಾರೆ. ನಾಳೆ ಏನೆಲ್ಲ ಕಾರ್ಯಕ್ರಮಗಳಾಗಿವೆ, ಇವತ್ತು ಏನೆಲ್ಲ ತಯಾರಿ ಆಗಿದೆ, ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಹೇಗಾಗಿದೆ ಇದೆಲ್ಲವನ್ನು ಗಮನಿಸಿದ್ದಾರೆ. ಮಂದಿರದ ಗರ್ಭಗುಡಿಯಲ್ಲಿ ರಾಮಲಲ್ಲ ವಿರಾಜಮಾನಲಾಗಲಿದ್ದಾರೆ. ರಾಮನನ್ನ ಕಣ್ತುಂಬಿಕೊಳ್ಳುವುದಕ್ಕೆ ರಾಮನೂರಿಗೆ ಅಯೋಧ್ಯೆಗೆ ಭಕ್ತರ ದಂಡೇ ಆಗಮಿಸ್ತಾ ಇದೆ. ಲಕ್ಷಾಂತರ ಜನ ಆಗಮಿಸುತ್ತಿದ್ದಾರೆ. ಆದರೆ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಇದೆ. ಕೆಲವೆಡೆಗಳಲ್ಲಿ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ. ಹೇಗೆ ಮ್ಯಾನೇಜ್ ಮಾಡ್ತಾರೆ ಗೊತ್ತಿಲ್ಲ. ಇನ್ನು ದೇಶ ವಿದೇಶಗಳಿಂದ ಈ ಪವಿತ್ರ ಕ್ಷಣಕ್ಕೆ ಸಾಕ್ಷಿಯಾಗುವುದಕ್ಕೆ ಜನ ಆಗಮಿಸುತ್ತಿದ್ದಾರೆ. ಅಯೋಧ್ಯೆ ಮಂದಿರದ ಸೊಬಗನ್ನ ಪುಷ್ಪಾಲಂಕಾರ ಹೆಚ್ಚಿಸ್ತಾ ಇದೆ. ದೀಪಾಲಂಕಾರವು ಈ ಅಂದವನ್ನ ಇನ್ನಷ್ಟು ಹೆಚ್ಚಿಸ್ತಾ ಇದೆ. ಅಂತಿಮ ಹಂತದ ಸಿದ್ಧತೆಗಳು ಜೋರಾಗಿ ನಡೀತಾ ಇದ್ದು, ಕರ್ನಾಟಕದಿಂದಲೂ ಪುಷ್ಪಾಲಂಕಾರಕ್ಕಾಗಿ ಹೂವನ್ನ ಕಳುಹಿಸಿಕೊಡಲಾಗಿದೆ ಅನ್ನೋದು ಮಾಹಿತಿ. ರಾಮಲಲ್ಲಾ ಗರ್ಭಗುಡಿಯಲ್ಲಿ ವಿರಾಜಮಾನರಾಗಿದ್ದಾರೆ. ನಾಳೆ 12:05 12:20 ಒಳಗಾಗಿ ಅಭಿಜಿನ್ ಮುಹೂರ್ತದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ ಅನ್ನೋ ಕಾರ್ಯಕ್ರಮದ ವಿವರಗಳು ಸಿಗ್ತವೆ. ಪ್ರಧಾನಿ ಮೋದಿ ಸೇರಿದಂತೆ 5 ಮಾತ್ರ ಗರ್ಭಗುಡಿಯ ಒಳಗಡೆ ಅವಕಾಶ ಇರಲಿದೆ. ಈ ಎಲ್ಲ ಬೆಳವಣಿಗೆಯ ನಡುವೆ ಜನರು ಕಾತುರರಾಗಿ ಕಾಯ್ತಾ ಇದ್ದಾರೆ. ಇನ್ನು ಎಲ್ರಿಗೂ ಒಂದು ಧನ್ಯಭಾವ ಏನಪ್ಪಾ ಅಂತಂದ್ರೆ, ಅಲ್ಲಿವರೆಗೂ ಹೋಗಿ ನಾವು ದರ್ಶನವನ್ನು ಪಡ್ಕೊಂಡಿರ್ತಿದ್ವಾ, ಇನ್ನೆಷ್ಟು ಕಾಲ ಆಗಿರ್ತಿತ್ತೋ ಅನ್ನೋದಿತ್ತು. ಆದರೆ ಆ ಮೂರ್ತಿಯನ್ನ ಕಾಣೋದಕ್ಕೆ ಅವಕಾಶ ಸಿಕ್ಕಾಗಿದೆ. ಫೋಟೋಗಳು ವೈರಲ್ ಆಗಿವೆ. ಎಲ್ಲರಿಗೂ ಬಾಲರಾಮನ ಆ ಮಂದಸ್ಮಿತ ಮುಖ ಹೇಗಿದೆ ಅನ್ನೋದರ ಅಂದಾಜು ಸಿಕ್ಕಿಬಿಟ್ಟಿದೆ. ಸೊ ಹೀಗಾಗಿ ಒಂದು ರೀತಿಯಾದ ಧನ್ಯತಾ ಭಾವ. ಮಂದಿರ ಅಲ್ಲಿದೆ, ನಾನು ದೇವರನ್ನು ನೋಡಿದ್ದೀನಿ, ಇಷ್ಟು ಸಾಕು ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.